ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮೊಂದಿಗೆ ಮಾಣಿಲದ ಸ್ವಾಮೀಜಿ ಅವರು ಇರುವಂತದ್ದು ನಮ್ಮ ಭಾಗ್ಯ ಅಂತ ಅನಿಸುತ್ತಾ. ಸ್ವಾಮೀಜಿ, ನೀವಿವತ್ತು ನಮ್ಮ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶಕ್ಕೆ ಭೇಟಿ ನೀಡಿದ್ದೀರಾ. ಇಲ್ಲಿ ಅನ್ನದಾನವನ್ನ ಕೂಡ ಮಾಡುವಲ್ಲಿ ಸುಪ್ರಸಾದ ಭೋಜನ ಶಾಲೆಯಲ್ಲಿ ಬಂದು ಹೇಗೆ ಅನಿಸ್ತದೆ? ನನ್ನ ಆಧ್ಯಾತ್ಮ ಜೀವನದಲ್ಲಿ ನಾನು ಬಹಳಷ್ಟು ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ. ಬಹಳಷ್ಟು ಬ್ರಹ್ಮಕಲಶೋತ್ಸವವನ್ನು ನೋಡಿದ್ದೇನೆ. ಬಹಳಷ್ಟು ಕಾರ್ಯಕರ್ತರ ಜೊತೆ ನಾನು ಒಡನಾಟ ಮಾಡಿದ್ದೇನೆ. ಶ್ರಮದಾನದಲ್ಲಿಯೂ, ಹೊರೆಕಾಣಿಕೆ ಎಲ್ಲದರಲ್ಲಿ ಭಾಗವಹಿಸಿದ್ದೇನೆ. ಆದರೆ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ನಿಮಗೆ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲಾ ಕಡೆ ಕಾರ್ಯಕ್ರಮ ಆಗಿರೋದ್ರಿಂದ, ಇಲ್ಲದ್ರೆ ನಾನೇ ಬರ್ತಾ ಇದ್ದೆ. ಇವತ್ತು ನಾನು 6 ತಾರೀಕಿಗೆ ಬರಬೇಕಾದವನು 6 ತಾರೀಕಿಗೆ ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು 9ನೇ ತಾರೀಕಿಗೆ ಬಂದಿದ್ದೆ. ತುಂಬಾ ಸಂತೋಷ ಆಗಿದೆ. ಇಲ್ಲಿಯ ವ್ಯವಸ್ಥೆ ಬಹಳ ಅಭೂತಪೂರ್ವವಾಗಿ ಭಕ್ತರ ಭಾವುಕತೆ ಮತ್ತು ಪರವಶತೆ, ಸಮರ್ಪಣಾ ಭಾವ ಬಹಳಷ್ಟು ಕೆಲಸ ಮಾಡಿದೆ. ಇಂಥ ಬ್ರಹ್ಮ ಕಲಶದ ಈ ಒಂದು ವ್ಯವಸ್ಥೆ ನಾನು ನೋಡಿದ್ದು ಬಹಳ ಕಡಿಮೆ. ಕಟೀಲು ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯ ಮತ್ತು ರಾಜರಾಜೇಶ್ವರಿಯ ಕ್ಷೇತ್ರದ ಬಿಟ್ರೆ ಆಮೇಲೆ ಅದಕ್ಕಿಂತ ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತುಂಬಾ ಸಂತೋಷ ಆಗಿದೆ, ಹೃದಯ ತುಂಬಿ ಬಂದಿದೆ. ಮತ್ತೆ ಇಲ್ಲಿಯ ಸಮಿತಿಯವರು ಮತ್ತು ಇಲ್ಲಿಯ ಪ್ರಮುಖರು, ಸಂಚಾಲಕರು, ಸಮಿತಿ, ಪ್ರತಿಯೊಬ್ಬ ವ್ಯಕ್ತಿಗಳು ಆದರ್ಶ ಇಲ್ಲಿ. ಅದು ಬಹಳ ವಿಶೇಷ. ನಮ್ಮ ಪ್ರತಾಪ್ ಸಿಂಗ್ ಇರ್ಬೋದು, ಶಶಿಧರಣ್ಣ ಇರ್ಬೋದು, ಮಹಾಲಕ್ಷ್ಮಿಯ ಮೋಹನಣ್ಣ ಇರಬಹುದು, ಪಡ್ನಾಯಕ್ ಇರ್ಬೋದು, ನಾನು ಬಹಳ ಜನರನ್ನು ಗಮನಿಸ್ತಾ ಇದ್ದೇನೆ, ಸೂಕ್ಷ್ಮವಾಗಿ ನೋಡ್ತಾ ಇದ್ದೇನೆ. ಬಹಳ ಒಂದು ಆದರ್ಶವಾದಂತ ಬ್ರಹ್ಮ ಕಲಶ ಇದೆ. ಇವತ್ತು ನಾವು ಪ್ರಪ್ರಥಮ ಬಾರಿಗೆ ಸ್ವತಃ ಸ್ವಾಮೀಜಿಯವರು ಅನ್ನದಾನ ಮಾಡುವುದನ್ನ ನೋಡಿದ್ವಿ, ಅದು ಕೂಡ ಜನಸಾಮಾನ್ಯರಿಗೆ. ಅದರ ಒಂದು ಮಹತ್ವವನ್ನು ಅಲ್ಲ, ನನ್ನ ಉದ್ದೇಶ ಸ್ವಾಮೀಜಿಯಾಗಿ ಇರಬಾರದು. ಇವತ್ತು ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ ಸಂತರು ಕೂಡ ಜನಸಾಮಾನ್ಯರದೊಟ್ಟಿಗೆ, ಸಮಾಜದೊಟ್ಟಿಗೆ ಇರಬೇಕಾದಂತ ಕಾಲಘಟ್ಟದಲ್ಲಿ ಇಡೀ ಜಗತ್ತಿದೆ. ಸನ್ಯಾಸಿಗಳ ಪರಿಧಿಯಲ್ಲಿ ಇರಬೇಕು. ಆದ್ರೆ ಸನ್ಯಾಸಿಗಳ ಪರಿಧಿ ಇರದೆ ಸಮಾಜಕ್ಕೋಸ್ಕರ ಇಳಿದು ಕೆಲಸ ಮಾಡುವುದಕ್ಕೆ ಕೂಡ ಅವರ ಪರಿಧಿ. ಯಾಕಂತ ಹೇಳಿದ್ರೆ ಇವತ್ತು ಅದರ ಅವಶ್ಯಕತೆ ಇದೆ. ಹಿಂದೂ ಸಮಾಜ ಸುದೃಢ ಆಗಬೇಕು, ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು, ಜಾತಿಯ ಕೀಳಿರಿಮೆ ಹೋಗಬೇಕು, ಶೋಷಣೆ ದೂರ ಆಗಬೇಕು, ಮಾನವೀಯತೆ ಮೆರಿಬೇಕು, ಸಾಮರಸ್ಯ ಬೆಳಿಬೇಕು ಅಂತ ಇದ್ರೆ ಇದು ಆಗ್ಲೇಬೇಕು ಅಂತ ಸಂದಿಗ್ಧ ಕಾಲಸ್ಥಿತಿಯಲ್ಲಿ ನಾವಿದ್ದೇವೆ. ಜಗತ್ತಿನಲ್ಲಿ ಎಲ್ಲರೂ ಒಟ್ಟಾಗಿದ್ದಾರೆ. ನಾವು ಹಿಂದೂಗಳು ಒಟ್ಟಾಗೋದು ಬಹಳ ಅವಶ್ಯಕತೆ ಇದೆ. ಅವರವರು ಒಟ್ಟಾಗ್ತಾರೆ, ಅವರವರು ಒಡ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ನಾವಿಲ್ಲಿ ಒಟ್ಟಾಗುವಂತ ಅವಶ್ಯಕತೆ ಇದೆ. ಆ ಪ್ರಯತ್ನಕ್ಕೋಸ್ಕರ ನಾವು ಈ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಗುರುಗಳು ಭೂತೇಶಣ್ಣನವರು, ಮಹಾರಾಜರು ಏನು ನನಗೆ ದೀಕ್ಷೆಯ ಸಮಯದಲ್ಲಿ ಹೇಳಿದಾರ, ಅವರು ಗುರುವಾಣಿ ಅಂತ ಅದನ್ನು ಪರಿಪಾಲನೆ ಮಾಡಿಕೊಂಡಿದ್ದೇನೆ. ಮಾಣಿಲ ಸ್ವಾಮೀಜಿ ಎಲ್ಲಿ ಬೇಕಿದ್ರು ಹೋಗ್ತಾರೆ. ಇನ್ವಿಟೇಷನ್ ಅಲ್ಲಿ ಹೆಸರಿದ್ರು ಇಲ್ಲದಿದ್ರು ಹೋಗ್ತಾರೆ. ಆಧರಿಸಿ ಸ್ವಾಗತ ಇಲ್ಲದಿದ್ರು ಹೋಗ್ತಾರೆ. ಕುಂಭ ಸ್ವಾಗತ ಬೇಕು ಅಂತಿಲ್ಲ, ಕೊಂಬು ಬೇಕು ಅಂತಿಲ್ಲ, ಆಧಾರ ಬೇಕು ಅಂತಿಲ್ಲ. ಭಕ್ತನಾಗಿ ಹೋಗುದು. ನಾನು ಎಲ್ಲ ಕಡೆ ಹೋಗುದು ಭಕ್ತನ. ನಂಗೆ ಗುರುಗಳು ದೀಕ್ಷೆ ಕೊಡುವಾಗ ಹೇಳಿದ ಮಾತದು, ನೀನು ಜನಸಾಮಾನ್ಯನಿಗೆ ಭಕ್ತನಾಗಿ ಹೋಗ್ಬೇಕು. ಭಕ್ತಿಯನ್ನ ಸಾದರಪಡಿಸ್ಲಿಕ್ಕೆ ಹೋಗ್ಬೇಕು. ಎಲ್ಲರಲ್ಲಿ ಭಕ್ತಿ ಹುಟ್ಟಿಸುವ ಕೆಲಸ ಮಾಡಬೇಕು. ಅದು ಮಾಡ್ಬೇಕಂದ್ರೆ ನಾವು ಹೀಗೆ ಇರ್ಬೇಕಷ್ಟೆ. ಅದು ಗುರುವಾಣಿ. ಅದನ್ನು ಮೀರಿ ನಡಿಲಿಕ್ಕೆ ಆಗುದಿಲ್ಲ. ನಾನು ಹಾಗೇ ಇರೋದು. ಆದ್ರಿಂದ ನಾನು ಹೇಳೋದು, ಇದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬಹುಶಃ ನಾಡ್ದು ರಥೋತ್ಸವ ಇದೆ. ರಥೋತ್ಸವ ಸಂದರ್ಭದಲ್ಲಿ ನಂಗೆ ತುಂಬಾ ಹೃದಯ ತುಂಬಿ ಬಂದಿದೆ. ರಥೋತ್ಸವ ಸಮಯ ಇಲ್ಲ. ರಥೋತ್ಸವದ ಸಂದರ್ಭದಲ್ಲಿ ಸಮಯ ಮಾಡಿ ನಾನು ಶತ ಪ್ರಯತ್ನ ಮಾಡಿ ಬರ್ತೇನೆ. ಆ ದಿವಸ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ಬಹುದು ನಂಗೆ. ಯಾಕಂದ್ರೆ ಹೇಳಿ ಆ ಜನಸಂದಣಿ, ವಾಹನ, ಇದು ಎಲ್ಲ ಒತ್ತಡ ಉಂಟು ಇಲ್ಲಿ. ನಂಗೆ ಗೊತ್ತಿದೆ, ಏನಾದ್ರೂ ನನ್ನನ್ನು ದೇವರು ಇಲ್ಲಿ ಮುಟ್ಟಿಸ್ತಾರೆ, ಅಷ್ಟು ವಿಶ್ವಾಸ ನಂಗೆ ಇದೆ. ಜನಾರ್ದನ ಸ್ವಾಮಿ ಇವತ್ತು ಕೂಡ ನನ್ನನ್ನು ಮುಟ್ಟಿಸಿದ್ದ ಅದೇ ರೀತಿ. ಇವತ್ತು ಸಹ ನಾನು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ, ಮುಟ್ಟಿಸಿದ್ದಾರೆ. ಅದೇ ರೀತಿ ನಾಳ್ದು ಮುಟ್ಟಿಸ್ತಾರೆ. ತುಂಬಾ ಸಂತೋಷ ಆಗಿದೆ. ನಿಮ್ಮ ಶುಚಿತ್ವ, ಪಾಕಶಾಲೆಯ ಶುಚಿತ್ವ ಮತ್ತು ಕೆಳಗೆ ಊಟ ಮಾಡುವಂತ ಪದ್ಧತಿ ಉಂಟಲ್ಲ, ನೀವು ಮಾಡಿದ್ದೀರಲ್ಲ, ಇದು ಬಹಳ ಔಚಿತ್ಯಪೂರ್ಣವಾದ. ಇಡೀ ಹಿಂದೂ ಸಮಾಜದಲ್ಲಿ ಸಹಭೋಜನ, ಸಹಬಾಳ್ವೆ, ಕೆಳಗೆ ಕುತ್ಕೊಂಡು ಊಟ ಮಾಡುದು, ಇದು ಶಕ್ತಿ. ಇದನ್ನ ಈ ಬ್ರಹ್ಮ ಕಲಶ ಇಡೀ ಜಗತ್ತಿಗೆ ತೋರಿಸುವಂತ ಕೆಲಸ ಮಾಡಿದ್ದೀರಿ. ಯಾವಾಗಲೂ ಕೆಳಗೆ ಕೂತ್ಕೊಂಡು ಊಟ ಮಾಡೋದು ಬಹಳ ವೈಶಿಷ್ಟ್ಯ. ನಮ್ಮ ಸಂಪ್ರದಾಯ ಅದು, ನಮ್ಮ ಆಚರಣೆ ಅದು, ನಮ್ಮ ಭಾವೈಕ್ಯತೆ ಅದು, ನಮ್ಮ ಐಕ್ಯತೆ ಅದು. ಅದನ್ನೇ ಇಲ್ಲಿ ಬಹಳಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದೆ. ಮತ್ತು ಮೋಹನಣ್ಣ, ನಿಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಅನ್ನದಾನಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಮೋಹನ್ ಕುಮಾರ್ ನೇತೃತ್ವದಲ್ಲಿ ಒಂದು ದೊಡ್ಡ ಅರಮನೆಯನ್ನೇ ನಿರ್ಮಿಸಿದ್ದಾರೆ. ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಸಂದರ್ಭದಲ್ಲಿ ಏನ್ ಹೇಳ್ಲಿಕ್ಕೆ ಬಯಸ್ತೀರಾ? ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಅಲ್ಲ, ಇದು ಈ ಕಲ್ಪನೆ ಉಂಟಲ್ಲ, ಈ ಕಲ್ಪನೆ ಮತ್ತು ಈ ಸಾಧನೆ ಅದು ಮಾಡಬೇಕಿದ್ರೆ ಅವನೇ ಮಾಡಿಸುದು. ಅವರ ಹೃದಯದ, ಅವರು ಲಕ್ಷ್ಮಿ ಆರಾಧಕರು, ಲಕ್ಷ್ಮಿಯ ಸಂಸ್ಥೆಯ ಹೆಸರಿಟ್ಟಿದ್ದಾರೆ. ನಮ್ಮ ತಾಯಿಯ ಆರಾಧಕರು. ಅವರ ಹೃದಯದಲ್ಲಿ ಜನಾರ್ದನ ಕುತ್ಕೊಂಡಿದ್ದಾನೆ, ಇವರ ಜನಾರ್ದನ ಕುತ್ಕೊಂಡಿದ್ದಾನೆ. ಶಶಿಯಣ್ಣನ ಹೃದಯದಲ್ಲಿ, ನಿಮ್ಮೆಲ್ಲರ ಹೃದಯದಲ್ಲಿ ಅವ್ರು ಕುತ್ಕೊಂಡು ಮಾಡಿಸ್ತಾ ಇದ್ದಾನೆ. ಇದು ಅವನೇ ಮಾಡಿಸಿದ್ದು, ನಾವು ಮಾಡಿದ್ದೇ ಭ್ರಮೆ. ಇದು ಅವನೇ ಮಾಡಿಸಿದ್ದು. ಈ ಇತಿಹಾಸ ನಂಗೆ ಇವತ್ತು ಪಡ್ನಾಯಕರ ಒಂದು ಸನ್ನಿವೇಶ ಇಲ್ಲಿ ನಡೆದಿತ್ತು ಬಹಳ ವರ್ಷದಿಂದ. ಆಗ ಬಹಳ ಬೇಸರದಲ್ಲಿ ಇದ್ರು.
ಅವರಿಗೆ ಧೈರ್ಯದ ಮಾತು ಕೇಳಲಿಕ್ಕೆ ಮತ್ತು ಅನುಕಂಪಕ್ಕೋಸ್ಕರ ನಾನು ಬಂದಿದ್ದೆ. ನಾನು ಆಗ ಒಂದು ಮಾತಾಡಿದ್ದೆ ಅವ್ರ ಹತ್ರ, ಪಂಡಿತನಾಯರೇ, ಇವತ್ತು ನೀವು ಏನೇ ಮಾಡಿ ನಿಮ್ಮ ಕಾಲ ಕಳೆದ ಮೇಲೆ ಕೂಡ ಒಂದು ಐತಿಹಾಸಿಕ ಇತಿಹಾಸವನ್ನು ಜನಾರ್ದನ ನಡೆಸಿ ತೋರಿಸ್ತಾನೆ ನಿಮ್ಮ ಮಕ್ಕಳ ಕಾಲಕ್ಕೆ ಅಂತ ಒಂದು ಮಾತು ಆ ದಿವಸ ಹೇಳಿದ್ದೆ. ಬಹುಶಃ ಇವತ್ತು ಬಂದು ನೋಡುವಾಗ ನನಗೆ ಆ ನೆನಪಾಯ್ತು. ಅವತ್ತು ಹೇಳಿದ ಹಾಗಾದ್ರೆ ಸ್ವಾಮೀಜಿ ಅವತ್ತು ನೀವೊಂದು ಹೇಳಿದಂತಹ ಮಾತು ಹೇಗೆ, ನೀವೊಂದು ಸಮಾಧಾನಕ್ಕೋಸ್ಕರ ಹೇಳಿದ ಅಥವಾ ನಿಮ್ಗೊಂದು ದಿವ್ಯ ದೃಷ್ಟಿಯಿಂದ ಏನಾದ್ರು? ನನ್ನ ದಿವ್ಯ ದೃಷ್ಟಿಯಿಂದಲೂ ಮತ್ತು ಅವರಿಗೆ ಅವರನ್ನು ಅವರ ಆ ದೃಢತೆಯನ್ನೇ ಬಡಿದೇಳಿಸ್ಲಿಕ್ಕೆ ನನ್ನನ್ನು ಭಗವಂತ ಕಳಿಸಿದ್ರು. ಯಾಕಂದ್ರೆ ಅವರು ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಭಜನಾ ಕಮ್ಮಟ ಮಾಡುವಾಗ ಪ್ರತಿ ವರ್ಷ ನಮ್ಮ ಜೊತೆಯಲ್ಲಿ ಇರ್ತಾ ಇದ್ರು. ಪ್ರತಿ ಜೊತೆ ಬರ್ತಾರೆ ಅವರು ಮತ್ತು ಪ್ರತಾಪ್ ಸಿಂಗ್ ಪ್ರತಿ ವರ್ಷ ಅಲ್ಲಿ ಉಪಸ್ಥಿತರು ಇರ್ತಿದ್ರು. ನಮಗೆಲ್ಲ ಬೆನ್ನ ತರ್ತಾ ಇದ್ರು ಅವರು ಹಿರಿಯರಾಗಿ. ಪಂಡಿತನಾಯರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಒಂದು ಕೊನೆಯ ಪ್ರಶ್ನೆ, ಇವತ್ತು ಉಜಿರೆಯಲ್ಲಿ ಜಾತ್ಯತೀತವಾಗಿ ಮತಾತೀತವಾಗಿ ಎಲ್ಲರೂ ಜನ ಸೇರಿ ಇವತ್ತು ಬ್ರಹ್ಮಕಲಶಕ್ಕೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಚರ್ಚ್ಗಳಿಂದ ಹೊರಕಾಣಿಕೆಗಳು ಬರ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಇದು ಆತ್ಮೋತ್ಸವ, ಎಲ್ಲ ಆತ್ಮದ ಉತ್ಸವ ಆಗಿದೆ. ಎಲ್ಲ ಆತ್ಮದ ಬ್ರಹ್ಮಕಲಶ ಆಗಿದೆ. ಎಲ್ಲ ಜೀವಕಲ್ಪದ ಬ್ರಹ್ಮಕಲಶ ಆಗ್ತಾ ಇದೆ. ಎಲ್ಲ ಜೀವಕಲ್ಪದ ಬ್ರಹ್ಮಕಲಶ ಆಗ್ತಾ ಇದೆ. ನೋಡಿ, ಅಲ್ಲಿ ಬೇರೆ ಹೊಡಿತಾ ಇದೆ, ಇಲ್ಲಿ ಹೊಡೆಯೋದು ವೈಭವದಲ್ಲಿ ಹೊಡಿತಾ ಇರೋದು, ಅಲ್ಲಿ ಒಂದು ಅಮಾಯಕರ ಬಲಿಗೋಸ್ಕರ ಹೊಡಿತಾ ಇದೆ. ಇನ್ನೆಷ್ಟು ಹೇಳ್ಬೇಕು ಅಂತ ಆದ್ರೆ ಅದಕ್ಕೋಸ್ಕರ ಇದು ವೈಭವದ ಎಲ್ಲ ಆತ್ಮೋತ್ಸವ ಆಗ್ತಾ ಇದೆ. ಎಲ್ಲ ಆತ್ಮದ ಜಾಗೃತಿ ಆಗ್ತದೆ, ಎಲ್ಲ ಸಮಾಜದ ಜಾಗೃತಿ ಆಗ್ತದೆ. ಏನು ಅಪಾರ್ಥ, ಅಪಚ್ಯುತಿ, ಅಪವಾದ, ಅಪಕೀರ್ತಿ ಮಾಡುವವರಿಗೆ ಇದು ಉತ್ತರ ಆಗಿದೆ. ಕೊನೆಗೆ ಹೇಳುವಂತ ಧನ್ಯವಾದಗಳು ಸ್ವಾಮೀಜಿ. ಒಳ್ಳೆದಾಗಿ.